ನಮಸ್ಕಾರ ಎಲ್ಲರಿಗೂ ಫಿಲ್ಮಿ ರಿಪೋರ್ಟರ್ ಎಪಿಸೋಡ್ 1ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನತ್ ಪುರಾಣಿಕ್ ಮಠ್. ಇಲ್ಲಿ ನಾನು ಹೇಳ್ತೀನಿ ನಿಮಗೆ ಫಿಲ್ಮ್ ರಿಲೇಟೆಡ್ ಹೊಸ ನ್ಯೂಸ್, ಇನ್ಸೈಡ್ ನ್ಯೂಸ್. ಸೊ ಬರ್ರಿ ಫಸ್ಟ್ ಎಪಿಸೋಡನ್ನು ಚಾಲು ಮಾಡೋಣ ಅಂತ. ಸೊ ಫಸ್ಟ್ ನ್ಯೂಸ್ ಬಂದುಬಿಟ್ಟು ಮಾರ್ಕೋ ಮತ್ತು ಮ್ಯಾಕ್ಸ್ ಮೂವಿದ ಕಲೆಕ್ಷನ್. ಮಾರ್ಕೋ ಸ್ವಲ್ಪ ದಿನ ಹಿಂದೆ ರಿಲೀಸ್ ಆಗಿದ್ದ, ಮ್ಯಾಕ್ಸ್ 25 ಡಿಸೆಂಬರಿಗೆ ರಿಲೀಸ್ ಆಗಿತ್ತು. ಮಾರ್ಕೋ ಮೂವಿ 30 crores ಬಜೆಟ್ ಒಳಗೆ 70 to 75 crores ಅಥವಾ 80 crores ತನಕ ಗಳಿಸೈತಿ. ಯಾವ್ದು ಚಲೋ ಅನ್ಬೋದು. ಅದಕ್ಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಅದು ಮಲಯಾಳಂದಾಗ ಅಷ್ಟೇ ಡಬ್ಬಾಗಿ ಬಂದಿತ್ತು. ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಫೇಮ್ ಸಿಗೋಣ ಮತ್ತು ಮಂದಿ ನೋಡೋಣ, ಅದನ್ನು ಆಲ್ ಇಂಡಿಯನ್ ಲ್ಯಾಂಗ್ವೇಜ್ ಒಳಗೆ ಡಬ್ ಮಾಡಿ ಈ ಎಲ್ಲ ಕಡೆ ಆ್ಯಕ್ಟರ್ ಮತ್ತು ಮೂವಿ ಮೇಕರ್ಸ ಪ್ರಮೋಷನ್ ಮಾಡಾಕ್ತಾರೆ. ಅದು ಭಾಳ ಚಲೋ. ಇದಕ್ಕಪ್ಪ ಅಂತಂದ್ರೆ ನೀವು ಒಂದು ಫಿಲ್ಮ್ ಮಾಡಿರಿ, ಚಲೋ ಫಿಲ್ಮ್ ಮಾಡಿದ್ರೆ ಅದು ಪ್ರಮೋಷನ್ ಆಗೋದು ಭಾಳ ಚಲೋ. ಸ್ಟಾರ್ಟಿಂಗ್ ಬಜೆಟ್ ಇರೋಂಗಿಲ್ಲ. ಈಗ ಯಾವಾಗ ಅವ್ರು ಗಳಿಸಾಕತ್ತಾರ ಅದನ್ನು ಬಜೆಟ್ ಅವ್ರು ಡಬ್ಬಿಂಗ್ ಇಂಡಸ್ಟ್ರಿ ಒಳಗೆ ಹಾಕಿ ಡಬ್ ಮಾಡಿಸಿ ಪ್ಯಾನ್ ಇಂಡಿಯಾದಾಗ ಅವರ ಪ್ರಮೋಷನ್ ಮಾಡೋದು ಭಾಳ ಚಲೋ. ಸೊ ಸೆಕೆಂಡ್ ಮ್ಯಾಕ್ಸ್ ಮೂವಿ ಕಲೆಕ್ಷನ್ 60 crores ಅಥವಾ 55 crores ಬಜೆಟ್ ಇದ್ದಿದ್ದ ಫಿಲ್ಮ್ ಈಗ 45 crores ಗಳಿಸೈತಿ. ಆದರೂ ಅದನ್ನು ಮೊನ್ನೆ ಸಕ್ಸಸ್ ಮೀಟ್ ಅಂತ ಹಾಕ್ಯಾರ. ಸೊ ಹೆಂಗೆ ಇರ್ತವೆ ಗೊತ್ತಿಲ್ಲ, ಅವ್ರದ್ದು ಏನಾರ ರೈಟ್ಸ್ ಅದು ಮಾರಿ ಗಳಿಸಿರ್ಬೇಕು, ಅವರು ಜಾಸ್ತಿ ಆಗಿರಬೇಕು. ಆದ್ರೆ ಬಾಕ್ಸ್ ಆಫೀಸ್ದಾಗ ಬರೀ ಅದು 40 to 45 crores ಕಳಿಸೈತಿ. ಸೆಕೆಂಡ್ ನ್ಯೂಸ್ ಬಂದುಬಿಟ್ಟು ರಾಜಮೌಳಿ ಅವ್ರ ಟೀಮ್ ಕಡೆಯಿಂದ. ಸೊ ಮಹೇಶ್ ಬಾಬು ಜೊತೆ ನೆಕ್ಸ್ಟ್ ಫಿಲ್ಮ್ ಮಾಡಕತ್ತಾರ ಅವ್ರು, ರಾಜಮೌಳಿ ಅವರು. ರಾಜಮೌಳಿ ಯಾರು ಗೊತ್ತಿಲ್ಲಪ್ಪ ಅಂತ ನಿಮಗೆ, ಭಾಳ ದೊಡ್ಡ ಫಿಲ್ಮ್ಸ್ ಮಾಡ್ಯಾರ. ತ್ರಿಬಲ್ ಆರ್, ಬಾಹುಬಲಿ 2 ಮತ್ತು ಮಗಧೀರ, ಮಕ್ಕಿ. ಸೊ ಈ ಟೈಪ್ ಆಫ್ ಫಿಲ್ಮ್ ಮಾಡ್ಯಾರ. ಸೊ ಅವರು ನೆಕ್ಸ್ಟ್ ಫಿಲ್ಮ್ ಮಹೇಶ್ ಬಾಬುಜಿ ಅವ್ರ ಜೊತೆ ಬರಾಕತ್ತೈತಿ. ಅದ್ರದ್ದು ಟೈಟಲ್ ಕೊಟ್ಟಿಲ್ಲ, ಆದ್ರೆ ಅದು SSMB 29 ಅಂತ ಹೇಳಕತ್ತಾರೆ. ಸೂಪರ್ ಸ್ಟಾರ್ ಮಹೇಶ್ ಬಾಬು 29 ಅಂತ ಮಾರ್ಕೆಟಿಂಗ್ ಮಾಡಕತ್ತಾರೆ. ಮೊನ್ನೆ ಅದ್ರ ಪೂಜಾನ ಆಗೈತಿ. ಸೊ ಯಾವ್ದು ಮೂವಿ ಬಜೆಟ್ 1000 crores ಐತಿ. ಇನ್ನು ಆ್ಯಕ್ಟರ್ಸ್ ಫೀಸ್ ಇನ್ನೂ ಹಾಕಿಲ್ಲಿದ್ರಾಗ, ಅಂದ್ರೆ ಮಹೇಶ್ ಬಾಬುದ ಮತ್ತು ಡೈರೆಕ್ಟರ್ ಫೀಸ್ ಇಬ್ಬರದು ಫೀಸ್ ಇರ್ಲಾರೇ 1000 crores ಬಜೆಟ್ ಐತಿ. ಫೀಸ್ ಇದ್ರು ನೋಡಿರಿ, ಅವರು ಆ್ಯಕ್ಟರ್ಸ್ ಮತ್ತು ಡೈರೆಕ್ಟರ್ ಯಾವ ಟೈಪ್ ಫೀಸ್ ತೊಗೊತಾರಪ್ಪ ಅಂತಂದ್ರೆ ಮೂವಿ ಗಳಿಸಿದ್ದು 40% ಅವ್ರ ಕಡೆ ಹೋಗ್ತೈತಿ. ಸೊ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಮ್ಯಾಡಾಕ್ ಫಿಲ್ಮ್ಸ್ ಅವರಿಂದ. ಸೊ ಮ್ಯಾಡಾಕ್ ಫಿಲ್ಮ್ಸ್ ಯಾವ್ದು ಗೊತ್ತಿಲ್ಲಪ್ಪ ಅಂತ ನಿಮಗೆ, ಇದೊಂದು ಪ್ರೊಡಕ್ಷನ್ ಹೌಸ್ ಐತಿ ಬಾಲಿವುಡ್ದಾಗ. ಯಾರು ಇವರ ಒಂದು ಹಾರರ್ ಕಾಮಿಡಿ ಸಿನಿಮ್ಯಾಟಿಕ್ ಯೂನಿವರ್ಸ್ ನಡೆಸ್ಯಾರ. ಸ್ತ್ರೀ 2, ಭೇಡಿಯಾ, ಮುಂಜಾ ಅಂತೇಳಿ ಈ ಟೈಪ್ ಆಫ್ ಚಲೋ ಫಿಲ್ಮ್ಸನ್ನು ಪ್ರೊಡ್ಯೂಸ್ ಮಾಡಿರೋರು. ಸೊ ಈಗ ಮೊನ್ನೆ ಒಂದು ಲಿಸ್ಟ್ ಬಿಟ್ಟಾರವರು. ಅವರು ಎಲ್ಲಿ 2028 ಅಂದರೆ 2025 to 2028 ಮಟ್ಟ ಯಾವ್ಯಾವ ಫಿಲ್ಮ್ಸ್ ಬರ್ತಲ್ಲ ಅವೆಲ್ಲನೂ ಲಿಸ್ಟ್ ಆಗಿಬಿಟ್ಟಾರೆ. ಸೊ ಒಂದು ಚಲೋ ಸ್ಟ್ರಾಟಜಿ ಇಟ್ಕೊಂಡು ಮಾಡಕತ್ತಾರೆ. ಸೊ ಡೇಟ್ ಅದನ್ನೂ ಫಿಕ್ಸ್ ಮಾಡ್ಯಾರ. ಆದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಡೇಟ್ ಹಾಕಿರ್ಬೋದು. ಆದ್ರೆ ಪ್ರತಿ ವರ್ಷ 2 ಫಿಲ್ಮ್ಸ್ ಅದಾವೆ ಮ್ಯಾಜಿಕ್. ಯಾಕಂದ್ರೆ ಅವೆಂಜರ್ಸ್ ಈ ಟೈಪ್ ಆಫ್ ಏನಾಗ್ತಾರೆ ಅನೌನ್ಸ್ಮೆಂಟ್ಗಳು ಮಾಡ್ತಾರೆ. ಸೊ ಇವ್ರು ಮಾಡಕತ್ತಾರಂದ್ರೆ ವಿಷನ್ ಭಾಳ ದೂರ ಐತಿ. ಸೊ ನೆಕ್ಸ್ಟ್ ಮತ್ತು ಲಾಸ್ಟ್ ನ್ಯೂಸ್ ಬಂದುಬಿಟ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಿಂತಾರೆ. ಸೊ ಇವರು ಮೊನ್ನೆ ಒಂದು ಫಿಲ್ಮ್ದು ಅನೌನ್ಸ್ಮೆಂಟ್ ಮಾಡಿದ್ರೆ. ಆ ಫಿಲ್ಮ್ ಹೆಸರು ಏನಪ್ಪ ಅಂತಂದ್ರೆ ಪಿನ್ಕಾ ಅಂಥೇಳಿ. ಸೊ ಇದ್ರದ್ದೊಂದು ಟೈಟಲ್ ಟೀಸರು ಬಿಟ್ಟಿದ್ರೆ. ಸೊ ಎಲ್ಲಿ ಇದು ಸ್ವಲ್ಪ ಇವ್ರದ್ದು ಲುಕ್ ಡಿಫ್ರೆಂಟ್ ಅನ್ಸಾಕತ್ತದ. ಓದಿದ್ದು ಅಂದ್ರೆ ಚಾಕ್ಲೇಟ್ ಬಾಯ್ ಅದಾರ ನಮ್ಮ ಬಾಲಿವುಡ್ ಇಂಡಸ್ಟ್ರಿದು, ಬರೀ ಜಾಸ್ತಿ ಲವ್ ಸ್ಟೋರಿ ಫಿಲ್ಮ್ಸೇ ಮಾಡಿರೋರು. ಸೊ ಅವ್ರು ಚಾಕ್ಲೇಟ್ ಬಾಯ್ ಅದಾರ. ಆದರೆ ಇದೊಂದು ಸ್ವಲ್ಪ ಲುಕ್ ಯಾವುದೋ ಬೇರೆನೇ ಐತಿ. ಸೊ ಹೋಪ್ಸ್ ಐತಿ. ಆದರೆ ಯಾವ ಟೈಪ್ ಫಿಲ್ಮ್ಸ್ ಬರ್ತೈತಿ ಟ್ರೈಲರ್ ಮತ್ತು ಇನ್ನೂ ಸ್ವಲ್ಪ ಪೋಸ್ಟರ್ ಬಿಡಲಿ, ಆವಾಗ ನೋಡೋಕೆ ಬರ್ತೈತಿ. ಸೊ ಇಷ್ಟೇ ಈ ರಿಪೋರ್ಟರ್ ನ್ಯೂಸಿಗೆ. ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡಾಗ. ಅಲ್ಲಿ ಮಟ್ಟ ಪೀಸ್ ಔಟ್.